ಇದೊಂಥರ ಹೊಸ ಟೈಪ್ ಆಫ್ ಹುಡಿ ವರ್ಟಿಕಲ್ ರೇಸ್ಗೆಲ್ಲನೂ ರೆಕಾರ್ಡ್ ಮಾಡ್ಬೋದು. ರೈಡ್ ಕರ್ಕೊಂಡು ಹೋಗ್ತೀರಾ? ಪಿಲಿಯನ್ ಸೀಟ್ ಇಲ್ಲ. ಅಪ್ಪಿ ತಪ್ಪಿ ಪೊಲೀಸ್ ಏನಾದರೂ ನೋಡಿದ್ರೆ ಅಷ್ಟೇ, ನಾವು ಲೇಡೀಸ್ ಫಸ್ಟ್ ಹೋಗ್ಲಿ ಅಂತ ಮುಂದೆ ಬಿಡ್ತೀವಿ, ಅದಕ್ಕೆ ದಾರಿ ತಪ್ಪೋದು. ಬರ್ತೀನಿ ಬನ್ನಿ ಸರ್, ಬನ್ನಿ ಸರ್. ಅಯ್ಯಯ್ಯೋ ಹರ್ಷ ಬೈಕ್ ಹಾಕೊಂಡ್ರು. ಏನ್ ಹೇಳಿದ್ರು ಬಿಡ್ತಾ ಇಲ್ಲ. ನೀವು ಅಂದ್ಕೊಂಡಷ್ಟೆಲ್ಲ ಈಸಿ ಇಲ್ವೇ ಇಲ್ಲ. World's most powerful single cylinder bike. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾವೊಂದು ಡುಕಾಟಿ ಇವೆಂಟ್ಗೆ ಹೋಗ್ತಾ ಇದೀವಿ. ಸೊ ಎಲ್ಲಿ ಅಂತಂದ್ರೆ BST ಡುಕಾಟಿ ಹೊಸ ಗಾಡಿ ಡೆಲಿವರಿ. ನಮ್ಮ ವರ್ಷ ಹೊಸ ಗಾಡಿ ಸ್ಪಾನ್ಸರ್ ಮಾಡ್ತಾರೆ. ಇವತ್ತು ಒಂದು ಹೊಸ ಬೈಕ್ ಲಾಂಚ್ ಆಗ್ತಾ ಇದೆ ಡುಕಾಟಿ ಕಡೆಯಿಂದ. ಸೊ ಯಾವ್ದು ಗಾಡಿ ಅಂತ ಬಿಟ್ಟು ನಾನು ನಿಮಗೆ ಅಲ್ಲೋದ್ಮೇಲೆ ತೋರಿಸ್ತೀನಿ. ಸುಮಾರು ನಮ್ಮ ಬಾಯ್ಸ್ ಎಲ್ಲ ಒಟ್ಟಿಗೆ ಹೋಗ್ತಾ ಇದೀವಿ ಲಾಂಚ್ ಇವೆಂಟ್ಗೆ. ಸೊ ನಾನು ನನ್ನ ಬೀಚ್ ತೊಗೊಂಡ್ಬಂದಿದ್ದೀನಿ. ಸೊ ನಮ್ಮ ಹರ್ಷ ಆ್ಯಕ್ಚುಲಿ ಎಕ್ಸಾಸ್ಟ್ ಚೇಂಜ್ ಮಾಡಿಸ್ಬಿಟ್ಟಿದ್ದಾನೆ. ಅವನು ನಂದು ಸ್ಟಾಕು, ಹರ್ಷದು ಸ್ಟಾಕು, ಇಬ್ರದು. ಅಬ್ಬಾ ಕೊನೆಗೂ ಬಂದು ಸಾಕ್ಷಿ. ಯಾಕೆ ಲೇಟು? ಹಲೋ ಇವತ್ತೇನು ಹಾಕೊಳ್ತಾ ಇದ್ದು ಹೊಸ ಹೆಲ್ಮೆಟ್ಟು? ಸಗದಾಗಿದೆ. ಸೇಮ್ ಅಲ್ಲ ನಂದು ನಿಂದು? ಎಲ್ಲ ಆ ಕಡೆ ತಿರ್ಗೋ ನೋಡಿ ಗೈಸ್, ನಂದು ಮತ್ತೆ ಸಾಕ್ಷಿದು ಸೇಮ್ ಹೆಲ್ಮೆಟ್, ಕಲರ್ ಮಾತ್ರ ಡಿಫ್ರೆಂಟ್. ವೈಸರು ಚೇಂಜ್. ಸೊ ಬಾಯ್ಸ್ ಎಲ್ಲ ಗೆರಪ್ ಆದ್ರು. ಆಮೇಲೆ ಆ್ಯಕ್ಚುಲಿ ನಿಮಗೆ ಇನ್ನೊಂದು ತೋರಿಸ್ತೀನಿ ರೀ. ಇದು ನೆಕ್ಸ್ಟ್ ಲೆವೆಲ್ ಲಾಗಿಂಗು. ಇಲ್ಲಿ ಕ್ಯಾಮ್ರಾ ಕಾಣಿಸ್ತಾ ಇದೆ ನಿಮಗೆ. ಇದು ಐಫೋನ್ ಇಟ್ಟಿರೋದು. ಇದೊಂಥರ ಹೊಸ ಟೈಪ್ ಆಫ್ ಹುಡಿ, ಸಕ್ಕತ್ತಾಗಿದೆ, ಟ್ರೆಂಡಿ ಆಗಿದೆ. ಜಸ್ಟ್ ನಿಮ್ಮ ಫೋನ್ ಇಟ್ಕೊಂಡು ನೀವು ವರ್ಟಿಕಲ್ ರೀಲ್ಸ್ಗೆಲ್ಲನೂ ರೆಕಾರ್ಡ್ ಮಾಡ್ಬೋದು. ಮಸ್ತ್. ಎಷ್ಟಾಯ್ತು ಇದು? 1350. ಓಕೆ. ಸೊ ನಿಮಗೆ ಬೇಕು ಅಂತಂದರೆ ಆನ್ಲೈನಲ್ಲಿ ನೋಡಿ. ಸೊ ಎಕ್ಸ್ಪೆನ್ಸಿವ್ ಗೋಪ್ರೋ ಎಲ್ಲನೂ ಬೇಡ ಅಂತಂದರೆ ನೀವು ಈ ಥರ ಹುಡಿನ ಯೂಸ್ ಮಾಡ್ಬೋದು ಫೋನಲ್ಲೇ ರೆಕಾರ್ಡ್ ಮಾಡೋದಕ್ಕೆ. ಆ್ಯಕ್ಚುಲಿ ಈವೆಂಟ್ ಇರೋದು ಇವಾಗ 5:30ಗೆ. 5:30ಇಂದ ಒಂದು 7 o'clock ಆಗುತ್ತೆ. ಸೊ ನಾವು ಇಲ್ಲಿಂದ ಒಂದು 20 ಮಿನಿಟ್ಸಲ್ಲೆಲ್ಲನೂ ಹೋಗ್ಬೋದು. ಹೋಗೋಷ್ಟು ಕರೆಕ್ಟಾಗಿರುತ್ತೆ ನೋಡಿ. ಸೊ ನಾವು ಹೋಗ್ತಿರೋದು ಇವತ್ತು VST ಡುಕಾಟಿ ಶೋರೂಮ್, ಸ್ಯಾಂಕಿ ರೋಡ್ ಹತ್ರ. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಅನ್ಸುತ್ತೆ ಡುಕಾಟಿ ಅವರು ಒಂದು ಸಿಂಗಲ್ ಸಿಲಿಂಡರ್ ಬೈಕ್ನ ಲಾಂಚ್ ಮಾಡ್ತಾ ಇರೋದು. ಆ್ಯಕ್ಚುಲಿ ನಂದು ವರ್ಷದ ಆ್ಯರೋ ಎಕ್ಸಾಸ್ಟ್ ಇದ್ದಾಗಲೇ ಬೇರೆ ಹವಾ ಇತ್ತು ಈ ಥರ ರೋಡಲ್ಲಿ ಹೋಗ್ಬೇಕಾದ್ರೆ. ಇವಾಗ ಸ್ಟಾಕಲ್ಲಿ ಓಕೆ ಒಂದು ರೇಂಜ್ಗೆ ಎಲ್ಲ ತಿರುಗಿ ನೋಡ್ತಾರೆ, ಓ ಸೂಪರ್ ಬೈಕ್ ಹೋಗ್ತಾ ಇದೆ ಅಂತ. ಬಟ್ ಆ ಹಾವಳಿ ಅನ್ನೋದಿಲ್ಲ ಅಷ್ಟೇ. ಸ್ಪೇಸ್ ಅಂಡ್ ಗೇಸ್. ನಮ್ಮ ಫ್ರೆಂಡ್ ಒಬ್ರು ಇಲ್ಲೇ ಜಾಯ್ನ್ ಆಗ್ತಾರೆ. ರೈಡ್ ಕರ್ಕೊಂಡು ಹೋಗ್ತೀರಾ? ಪಿಲಿಯನ್ ಸೀಟ್ ಇಲ್ಲ ಇದರಲ್ಲಿ. ಸೀಟ್ ಹಾಕ್ಸಿದ್ಮೇಲೆ ಕರ್ಕೊಂಡು ಹೋಗ್ತೀನಿ. ಒಂದು DM ಮಾಡಿ ಯಾವಾಗಾರ ಮೀಟಪ್ ಇಟ್ಟಾಗ ಕರ್ಕೊಂಡು ಹೋಗ್ತೀನಿ. ಇಲ್ಲೇ ಬನ್ನಿ ಬ್ರೋ ಮೀಟಪ್ಗೆ. ಶೋರ್. ಎಸ್ ಯೋ ಅವ್ರದ್ದು ಇದೆ ಸೇಮ್ ಚಾನೆಲ್ನಾ? ಬಾನ್ ಬೀಚ್ ಬೈಕರ್ XP ಗರ್ಲ್ ಅಂತ. ಸ್ಟಾಕಲ್ಲಿದೆ, ಸೌಂಡ್ ಬರಲ್ಲ ಅಷ್ಟೊಂದು. ಇದು ಸ್ಟಾಕು. ಆ್ಯರೋ ಇತ್ತು, ಆ್ಯರೋ ಇವಾಗ ಚೇಂಜ್ ಮಾಡಿಸಿದ್ದೀನಿ. ಹಾಯ್ ಬ್ರೋ, ಆರಾಮ ನೀವು? ಅವತ್ತು ನೋಡಿದೆ ಧರ್ಮಸ್ಥಳದಲ್ಲಿ ಇದ್ರಲ್ಲ, ಅವತ್ತು ನೋಡಿದೆ. ಧರ್ಮಸ್ಥಳದಲ್ಲಿ ನೀವು ಎಕ್ಸಿಟ್ ಆಗ್ತಾ ಇದ್ರಿ. ಓಕೆ. ಆರಾಮ ನೀವು? ಯಾ ಶೋರ್ ಕೊಡಿಲಿ. ಬಾಯ್ ಸಿಯಾ. ಬಾಯ್. ಹಾಂ ಮತ್ತೆ ಹೇಳ್ತೀನಿ ಬ್ರೋ, ಅಪ್ಡೇಟ್ ಮಾಡ್ತೀನಿ. DM ಮಾಡ್ತೀನಿ. ಬಾಯ್. ಓಕೆ, ನಮ್ಮ ಹರ್ಷ ಸ್ವ್ಯಾಪ್ ಮಾಡ್ಕೊಂಡಿದ್ದಾನೆ ಡುಕಾಟಿಗೆ. ಫುಲ್ ಅವಳಿ ಬಾಯ್ಸ್ ಇವತ್ತು. ಇಲ್ಲೇ ನೋಡಿ ಡುಕಾಟಿ. ಸೌಂಡ್ ಮೆಕ್ಯಾನಿಸಮೇ ಒಂಥರ ಡಿಫ್ರೆಂಟ್ ಆಗಿದೆ ಡುಕಾಟಿದು. ಹೆವಿ ಗ್ರಂಟ್ ಇದೆ ಇದ್ರದ್ದು. ಹುಷಾರಪ್ಪ. ಇದು 959. ಓಕೆ, ನಾನು ಆ್ಯಕ್ಚುಲಿ ಇದು V4 ಅಂತ ಅಂದ್ಕೊಂಡೆ ಇದು. ಬಟ್ ಡುಕಾಟಿ ಪಾನಿಗಾಲೆ 959 ಇದು. ಹೆವಿ ಸೌಂಡ್ ಇದೆ ಆ್ಯಕ್ಚುಲಿ. ಅಪ್ಪಿ ತಪ್ಪಿ ಪೊಲೀಸ್ ಏನಾದರೂ ನೋಡಿದ್ರೆ ಅಷ್ಟೇ ಬೈಕ್ ಹಾಕೊಳ್ತಾರೆ. ಏನು ಕೇಳಿಸ್ತಾನೆ ಇಲ್ವೋ? ಅಲ್ಲ, V-Twinಗೆ ಈ ಥರ ಸೌಂಡ್ ಹೊಡಿತಾ ಇದೆ. ಆ್ಯರೋ ಎಕ್ಸಾಸ್ಟ್ ಅಲ್ಲ.
ಸಾಕ್ಷಿ ಮುಂದೆ ಹೊಟ್ಟೋದ್ಲು. ಬರ್ಲಿ ಇರಿ ನೋಡೋಣ. ಸಾಕ್ಷಿ ಮಿಸ್ ಆಗಿ ಕೆಳಗಡೆ ಹೊಟ್ಟೋದ್ಲು ಅಂಡರ್ಪಾಸ್ ಹತ್ರ. ಎಲ್ಲ ಕಡೆ ನೀನು ತಪ್ಪಿಸ್ಕೊಂಡು ಹೊಟ್ಟೋಗ್ಬಿಡು ಆಯ್ತಾ. ಪ್ರತಿ ರೈಡಲ್ಲಿ ಅಟ್ಲೀಸ್ಟ್ ಒಂದ್ಸಲಾದ್ರೂ ತಪ್ಪಿಸ್ಕೊಳ್ತೀಯಲ್ಲ ನೀನು. ಏರ್ಪೋರ್ಟ್ ರೋಡಲ್ಲಿ ಕರೆಕ್ಟ್. ಸ್ವಲ್ಪ ಅದೇನಾಗುತ್ತೆ ಗೊತ್ತಾ, ನಾವು ಲೇಡೀಸ್ ಫಸ್ಟ್ ಹೋಗ್ಲಿ ಅಂತ ಮುಂದೆ ಬಿಡ್ತೀವಿ, ಅದಕ್ಕೆ ದಾರಿ ತಪ್ಪೋದು. A few moments later. ಆಯ್ತು ಬರ್ತೀನಿ ಬನ್ನಿ ಸರ್, ಬನ್ನಿ ಸರ್ ಆಯ್ತು ಬರ್ತೀನಿ. ಅಯ್ಯಯ್ಯೋ ಹರ್ಷ ಬೈಕ್ ಹಾಕೊಂಡ್ರು. ಅದು ಅಂದ್ಕೊಂಡ್ವಿ ನಾವು, ಅದು ಎಕ್ಸಾಸ್ಟ್ ಸೌಂಡ್ ಹೆವಿ ಇದೆಯಲ್ಲ ಸೀಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಆಯಿತು. ನಂದು ಸ್ಟಾಕಲ್ಲಿದೆ, ನಂದೇನು ಪ್ರಾಬ್ಲಮ್ ಏನಿಲ್ಲ. ಹಾಂ ನಡಿ ಅಲ್ಲೋಗಿ ನೋಡೋಣ. ಓಕೆ ಇರಿ ಗೈಸ್, ಆ್ಯಕ್ಚುಲಿ ಏನು ಗೊತ್ತಾ, ನಾವು ಕ್ಯಾಮ್ರಾ ಎಲ್ಲ ಹಾಕ್ಕೊಂಡಿದ್ರೆ ಅವ್ರಿಗೂ ಇರಿಟೇಟ್ ಆಗುತ್ತೆ. ನೋಡೋಣ ಇರಿ, ಫಸ್ಟ್ ಮಾತಾಡೋಣ. ಓಕೆ, ಪೊಲೀಸವರು ಏನು ಹೇಳಿದ್ರು ಬಿಡ್ತಾ ಇಲ್ಲ. ಆ್ಯಕ್ಚುಲಿ ನಾವಿಲ್ಲಿ ರೋಡ್ ಮಧ್ಯದಲ್ಲಿ ಹಾಕಿದ್ವಲ್ಲ, ಅದಕ್ಕೆ ಗಾಡಿಗಳನ್ನೆಲ್ಲ ಸೈಡಲ್ಲಿ ಹಾಕೋಣ ಅಂತಂದ್ಬಿಟ್ಟು ಆ ಕಡೆ ಹೋಗ್ತಾ ಇದ್ದೀವಿ. ತುಂಬ ಕಷ್ಟ ಇದೆ ಗೈಸ್ ಇವಾಗ ಬೆಂಗಳೂರು ಒಳಗಡೆ. ಪೊಲೀಸವರು ಎಲ್ಲ ಕಡೆ ಸ್ಟ್ರಿಕ್ಟ್ ಆಗಿದ್ದಾರೆ. ನಾವು ಆ್ಯಕ್ಚುಲಿ ನನ್ನ ಸ್ಟಾಕ್ ಹಾಕ್ಸಿದ್ದೆ ಏಂತಕ್ಕೆ ಅಂತ ತುಂಬ ಜನ ಮಾತಾಡ್ತಿದ್ರಲ್ಲ ಕಮೆಂಟ್ ಸೆಕ್ಷನಲ್ಲಿ. ಇದೇ ರೀಸನ್ಗೆ. ನೀವು ಅಂದ್ಕೊಂಡಷ್ಟೆಲ್ಲ ಈಸಿ ಇಲ್ವೇ ಇಲ್ಲ. ಸೊ ನೋಡೋಣ, ಇವಾಗ ಅಲ್ಲಿ ಮಾತಾಡ್ತಿದ್ದೀವಿ ಏನು ಹೇಳ್ತಾರೆ ಏನು ಅಂತ. Meanwhile. ಹಾಂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಬ್ಬ ಗುರುವೇ, ಬಿಟ್ಟರು ಎಲ್ಲ ಮಾತಾಡಿದ್ದಕ್ಕೆ. ಸೀರಿಯಸ್ಲಿ ಲಕ್ಕು, ವಾರ್ನಿಂಗ್ ಕೊಟ್ಬಿಟ್ಟು ಬಿಟ್ಟಿದ್ದಾರೆ. ಓಕೆ ಗೈಸ್, ಸೀರಿಯಸ್ಲಿ ಪುಣ್ಯ. ಆ್ಯಕ್ಚುಲಿ ನಾವು ಈವೆಂಟ್ಗೆ ಹೋಗ್ತಾ ಇದ್ದೀವಿ ಸರ್, ಡುಕಾಟಿ ಈವೆಂಟ್ಗೆ. ಆಮೇಲೆ ಚೇಂಜ್ ಮಾಡಿಸ್ತೀವಿ ಈವೆಂಟ್ ಮುಗಿದ ತಕ್ಷಣ ಅಂತ ಅಂದ್ವಿ. ಸೊ ಹೆಂಗೋ ಹೇಳಿ ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿ ಸರ್ ಇದೊಂದು ಸಲ ಎಕ್ಸ್ಕ್ಯೂಸ್ ಕೊಡಿ ಅಂತ ಅಂದ್ಬಿಟ್ಟು ಹೇಳಿ ಬಿಡಿಸಿದ್ವಿ. ಆಫ್ ಮಾಡು. ಇವ್ರು ಇರೋದಕ್ಕೆ ಓಕೆ, ಇವ್ರ ಜೊತೆ ಇನ್ನೊಬ್ಬರು ಇನ್ಸ್ಪೆಕ್ಟರ್ ಇದ್ರೂ ಬಿಡ್ತಿರ್ಲಿಲ್ಲ. ಹಾಂ, ಅದು ವೀಟ್ ವಿನ್ ಸೌಂಡ್ ಜೊತೆಗೆ ಯಾರೋ ಎಕ್ಸಾಸ್ಟ್ ಅಲ್ವಾ, ಹೆವಿ ಲೋಡ್ ಬರ್ತಾ ಇದೆ ಗೈಸ್. ನಿಮಗೆ ಕೇಳಿಸ್ತಿದೆಯಲ್ಲ ಹೆಂಗೆ ಬರ್ತಿದೆ ಅಂತ ಅಂದ್ಬಿಟ್ಟು. ಓಕೆ, ಸೊ ಗಾಡಿ ಫ್ಯೂಯಲ್ ಹಾಕ್ಸ್ಕೊಂಬರ್ತಾರೆ ಹುಡುಗರು. ಹಾಂ, ತುಂಬ ಕಾಮಾಗಿ ಮಾತಾಡಿದ್ರು. ಹಾಂ ಹೌದು. ಸೊ ನಾವು ಆ್ಯಕ್ಚುಲಿ ಅವ್ರಿಗೆ ಏನು ಹೇಳಿದ್ವಿ ಅಂತಂದರೆ, ಸರ್ ಇದು ಆ್ಯಕ್ಚುಲಿ ಟ್ರ್ಯಾಕ್ ಗಾಡಿ, ಇವತ್ತು ಡುಕಾಟಿ ಈವೆಂಟ್ ಇದೆ, ಈ ಶೋರೂಮ್ಗೆ ಎತ್ಕೊಂಡು ಹೋಗಿ ಅದನ್ನು ಚೇಂಜ್ ಮಾಡಿಸ್ಬಿಡ್ತೀವಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡಿ ಬಿಟ್ಟಿರೋದು. ಬಟ್ ಫಾರ್ ಶೋರ್ ನಾವು ಇವಾಗ ಈವೆಂಟ್ ಮುಗಿದಾದ್ಮೇಲೆ ಅದನ್ನು ಚೇಂಜ್ ಮಾಡ್ತೀವಿ ಸ್ಟಾಕ್ಗೆ. ಬಟ್ ಏನಂದರೆ ಅದೇ ಗೈಸ್, ಸ್ವಲ್ಪ ಬೆಂಗಳೂರಲ್ಲಿ ನೀವು ಸೂಪರ್ ಬೈಕರ್ಸ್ ಏನಾದರೂ ಇತ್ತು ಅಂತಂದರೆ ಬಿ ಕೇರ್ಫುಲ್. ನೀವು ಏನಾದರೂ ಮಾಡಿಫೈಡ್ ಎಕ್ಸಾಸ್ಟ್ ಏನಾದರೂ ಹಾಕ್ಸಿದ್ದೀರಾ ಅಂತಂದರೆ ಫಸ್ಟು ಸ್ಟಾಕ್ ಎಕ್ಸಾಸ್ಟಿಗೆ ಚೇಂಜ್ ಮಾಡಿಸ್ಕೊಳ್ಳಿ. ನಾಯಿ ಅಲ್ಲಿ ನೋಡಿ, ಒಂದ್ ಕಡೆ ಪೊಲೀಸ್ ಕಟ್ಟ, ಇನ್ನೊಂದ್ ಕಡೆ ನಾಯಿ ಕಟ್ಟ. ತಳ್ಕೊಂಡು ಹೋಗ್ಬೇಕು. ಅಲ್ಲಿ ನೋಡು, ರೈಟ್ ಸೈಡ್ ನೋಡು ಮಗ, ನಿಂಗೆ ಕಾದೈತೆ ಕಣೋ, ಇವತ್ತು ಎಲ್ಲ ಕಡೆನೂ ಇದೇ ಥರದೇ ಐತೆ. ಓಕೆ, ಸೊ ಈವೆಂಟ್ಗೂ ಲೇಟ್ ಆಗ್ತಾ ಇದೆ ಗೈಸ್. ಸೊ ಫಸ್ಟ್ ಹೋಗೋಣ. ಯಾರೋ ಇದು ಹುಡುಗಿ ಗಾಡಿ ಓಡಿಸ್ತಾ ಇರೋದು, NS 200 ಕ್ರೇಜಿ. ಓಕೆ, ಡುಕಾಟಿ ಬಂದ್ವಿ ಫೈನಲಿ. ಓಕೆ, ಸೊ ಇದೇನೇ VSC ಡುಕಾಟಿ. ಸೊ ಫೈನಲಿ ರೀಚ್ ಆಗಿದ್ದೀವಿ. ಇಲ್ಲಿ ಬಾಯ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಒಳಗಡೆ ಎಲ್ಲ ಗಾಡಿಗೆಲ್ಲ ರೆಡಿ ಮಾಡಿದ್ದಾರೆ. ಯಾವ ಗಾಡಿ ಲಾಂಚ್ ಆಗ್ತಿದೆ ಅಂತ ನಿಮಗೆ ಮೋಸ್ಟ್ಲಿ ಇಲ್ಲಿಂದ ಕಾಣಿಸ್ತಾ ಇರ್ಬೋದು. ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ ಈವೆಂಟ್ ಎಲ್ಲ ಯಾವ ಥರ ನಡೆಯುತ್ತೆ ಅಂತ.
ಓಕೆ, ಸೊ ಶೋರೂಮ್ ಒಳಗಡೆ ಎಂಟರ್ ಆಗಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಬರಲಿ ಅಂತ ಹೇಳ್ಬಿಟ್ಟು. ಎಲ್ಲರೂ ಬಂದಿದ ತಕ್ಷಣ ಈ ಗಾಡಿನ ಅನ್ವೀಲ್ ಮಾಡ್ತೀವಿ. ಸೊ ನಿಮ್ಗೆ ಆಲ್ರೆಡಿ ನೇಮ್ ಗೊತ್ತಾಗಿರುತ್ತೆ ಯಾವ ಗಾಡಿ ಅಂತ, ಡುಕಾಟಿ ಹೈಪರ್ ಮೋಟೋರ್ಯಾಡ್ 698 ಮೋನೋ ಅಂತ. ಓಕೆ, ಸೊ ಇಲ್ಲಿ ಗಾಡಿಗಳೆಲ್ಲ ತೋರಿಸ್ತೀವಿ ನೋಡಿ. ಇದು ಪಾನಿಗಾಲೆ V2 ಸೂಪರ್ ಸ್ಪೋರ್ಟ್. ಓಕೆ, 950S. ಹೌದಾ? ನೈಸ್. ಇಂಡಿಯಾ ಫಸ್ಟ್ ಬೈಕು ಈ ಕಲರು. ಹಾಂ, ಓಕೆ. ಸೊ ಇದನ್ನು V2 ವೈಟ್ ಕಲರ್ ಒಂದಿದೆ ಮತ್ತು ಬ್ಲ್ಯಾಕ್ ಕಲರ್ ಒಂದಿದೆ. ಅದು ಮ್ಯಾಟ್ ಬ್ಲ್ಯಾಕ್ ಸಕ್ಕದಾಗಿದೆ. ಇಂಡಿಯಾದಲ್ಲೇ ಫಸ್ಟ್ ಕಲರ್ ಲಾಂಚ್ ಮಾಡಿರೋದು. ಅದಾದಮೇಲೆ ಇದು ಸೂಪರ್ ಸ್ಪೋರ್ಟ್. ಫ್ರೆಶ್ಶಾಗಿ ಹೇಗೆ ಫೀಲ್ ಆಗ್ತಿದೆ ಅಂತ ಕೇಳ. ಅಲ್ಲೇ ಇದೆ ಮೈಂಡು. ಹ್ಞೂ ಅಲ್ಲ, ವಿಜಯನಗರದಲ್ಲಿ ಬಂದಾಗೆಲ್ಲ ನೀನು ಯಾವ್ದು ಓಡಿಸಿ ಅದೇ ಗಾಡಿನೇ ಹಿಡಿಯೋದವರು. ತುಂಬಾ ಜನ ನಮ್ಮ ವಿಡಿಯೋಗೆ ಕಮೆಂಟ್ ಆಗ್ತಿದ್ವಿ, ಏನಕ್ಕೆ ಸ್ಟಾಕ್ ಹಾಕ್ಬಿಟ್ರಿ ಅಂತಂದ್ಬಿಟ್ಟು. ಇವಾಗ ನೋಡಿದ್ರಲ್ಲ ಸಿಚುಯೇಷನ್ ಈ ಥರ ಇದೆ, ಅದಕ್ಕೋಸ್ಕರ ಸ್ಟಾಕ್ ಹಾಕ್ಸಿರೋದು. ನಿಮ್ಗೂ ಇದೆ ಗೈಸ್ ಸಜೆಸ್ಟ್ ಮಾಡೋದು. ಸ್ವಲ್ಪ ದಿನ ಇವಾಗ ಹೀಟ್ ಅಪ್ ಮೂವ್ಮೆಂಟ್ ಅದಿದೆ, ಎಲ್ಲ ಕಡೆ ಪೊಲೀಸರು ತುಂಬ ಕ್ಯಾಚಪ್ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಹುಷಾರಾಗಿದೆ, ಟೈಮ್ ಬರುತ್ತೆ ಅವಾಗ ನಾವು ಮತ್ತೆ ಬ್ಯಾಕ್ ಟು ಆರೋ ಚೇಂಜ್ ಮಾಡ್ಸೋಣ ಅಷ್ಟೇ. The world's most powerful single cylinder bike, Hypermotor 698 Mono, with a weight of 151 kgs dry weight and a whopping 904 millimeters. The most powerful bike will be unveiled by Sushil right now. Please make your way in 3, 2, 1. ಸೊ ನೋಡಿ ಗೈಸ್, ಹೈಪರ್ ಮೋಟಾರ್ಡ್ 698 ಮೋನೋ. ಇದು ಸೌಂಡ್ ಮಾತ್ರ ಸಾಕಾಗಿದೆ. ಆ್ಯಕ್ಚುಲಿ ಇದು ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಸಿಂಗಲ್ ಸಿಲಿಂಡರ್ ಬೈಕ್ ಇದು. ಆ್ಯಂಡ್ ಇದರಲ್ಲಿ ಟ್ವಿನ್ ಎಕ್ಸಾಸ್ಟ್ ಇದೆ ನೋಡಿ. ಆ ಕಡೆ ಸಿಂಗಲ್ ಸಿಲಿಂಡರ್ ಬೈಕ್ಗೆ ಟ್ವಿನ್ ಎಕ್ಸಾಸ್ಟು. ಸೊ ಇದೇನು ರಿವ್ಯೂ ಥರ ಇಲ್ಲ, ಜಸ್ಟ್ ನಿಮಗೆ ಫಸ್ಟ್ ಲುಕ್ ತೋರಿಸ್ತಾ ಇದ್ದೀನಿ ಬೈಕ್ ಯಾವ ಥರ ಇದೆ ಅಂತ. ನಿಮ್ಮ ವಿಡಿಯೋ ತಡಿತಿದ್ಯಾ? ಅಲ್ಲ ವೆಯ್ಟ್ ಇದ್ದಾರೆ ಅವರು. ಅಲ್ಲ ಎಷ್ಟು ವೆಯ್ಟ್ ಇದ್ದೀರಿ ಹೇಳಿ? ಆಫ್ ರೋಡಿಂಗ್ಗೆ ಟ್ರೇಲ್ ಹೊಡಿಯೋಕ್ಕೆ ಮಸ್ತ್ ಇದೆ ಅಲ್ಲ, ಮೇನ್ ಪರ್ಪಸ್ಸೇ ಅದು. ಬಟ್ ಆ ಪ್ರೈಸ್ಗೆ ಪ್ರೈಸು 27 ಲಕ್ಷ ಸಿಂಗಲ್ ಸಿಲಿಂಡರ್ ಮೋಸ್ಟ್ ಪವರ್ಫುಲ್ ಗಾಡಿ 698. ಬಟ್ ಏನು ಗೊತ್ತಾ, ಆ ಬೈಕ್ ಎಂತೂಸಿಯಾಸ್ಟ್ ಇರ್ತಾರಲ್ಲ ಅವ್ರಿಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಗಾಡಿ ಕರೆಕ್ಟ್. ಬಟ್ ನಮಗೆ ನಾವು ಮಿಡಲ್ ಕ್ಲಾಸ್ ಅವ್ರಿಗೆ ಏನಾಗುತ್ತೆ ಅಂದರೆ ಅಷ್ಟೊಂದು ಇಷ್ಟನಾ, ಪರ್ಸ್ಪೆಕ್ಟಿವ್ ಡಿಫ್ರೆಂಟ್ ಇರುತ್ತೆ. ಬಟ್ ಹ್ಯಾಂಡ್ಗೆ ಎರಡಕ್ಕೂ ಅವ್ರು ಇಟ್ಟಿರೋ ಪ್ರೈಸು ಕರೆಕ್ಟಾಗಿರುತ್ತೆ. ಬಟ್ ನಮ್ಗೆ ಏನಂದ್ರೆ ನಮ್ಗೆ ಜಾಸ್ತಿ ಆಗುತ್ತೆ. ಇನೋವಾ ಬಂದ್ಬಿಡುತ್ತೆ, ಗೊತ್ತಲ್ಲ, ಇನೋವಾ ಬಂದ್ಬಿಡುತ್ತೆ ನಿನ್ನ ಗಾಡಿ ರೇಟ್. ಹಂಗೆ ಅನ್ನೋದು 2 ಕಾರ್ ಬಂದ್ಬಿಡುತ್ತೆ. ಗಾಡಿಯ ಕ್ಯಾಟಗರಿನೇ ಬೇರೆ, ಓಡಿಸೋಂಥ ಕ್ಯಾಟಗರಿನೂ ಸ್ವಲ್ಪ ಡಿಫ್ರೆಂಟ್. ಬಟ್ ಏನಂದರೆ ಒಳ್ಳೆ ಮಜಾ ತೋರ್ಸೋಕ್ಕೆ ಸಿಟಿದಾಗ ಎಲ್ಲ ಟೈರನ್ನು ಸಕ್ಕದ ತೋರ್ಸೋಕೆ ಮಾತ್ರ. ಏನಂದರೆ ಪ್ರೈಸು ತುಂಬ ಎಕ್ಸ್ಪೆನ್ಸಿವ್ ಆ್ಯಂಡ್ ಸಿಂಗಲ್ ಸಿಲಿಂಡರ್ ಕೊಟ್ಟಿರೋದ್ರಿಂದ ಯಾಕಂದರೆ ಡುಕಾಟಿ ಆಫೀಸ್ ತೊಗೊಳೋರು ರೇಂಜೇ ಬೇರೆ ಇರುತ್ತೆ. ಹೌದು, ಅವ್ರಿಗೇನಿದೆ ಅನ್ಸುತ್ತೆ. ಬಟ್ ಏನಂದರೆ ಇದು ಈ ಗಾಡಿಯನ್ನು ಇಡಲೇಬೇಕು ಅಂತ ಅನ್ನೋರಿಗೆ ಈ ಗಾಡಿ ಇರ್ತದೆ. ಓಕೆ, ಸೊ ನಮ್ಗೆ ಇವಾಗ ಬೇರೆ ಕಡೆ ಇನ್ನೊಂದು ಶೂಟ್ ಇದೆ, ಅಲ್ಲಿಗೆ ಹೋಗಬೇಕು. ಅದಕ್ಕೋಸ್ಕರ ನಾವು ಬೇಗ ಹೊಡ್ತಿರೋದು. ಇಲ್ಲಾಂದರೆ ಇಲ್ಲೊಂದು ಸ್ವಲ್ಪ ಹೊತ್ತು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದಿತ್ತು. ಬಾಯ್ ಬ್ರೋ, ಸಿಯಾ, ಬಾ. ಆ್ಯಕ್ಚುಲಿ ಗಾಡಿ ಸಕ್ಕತ್ತಾಗಿದೆ. ಸಿಂಗಲ್ ಸಿಲಿಂಡರ್ಗೆ ದ ಮೋಸ್ಟ್ ಪವರ್ಫುಲ್ ಗಾಡಿ ಅಂತ ಅನ್ಸುತ್ತೆ. ಅವ್ರು ಅನೌನ್ಸ್ ಮಾಡಬೇಕಾದ್ರೂ ಅದೇ ಹೇಳಿದ್ದು, ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಸಿಂಗಲ್ ಸಿಲಿಂಡರ್ ಹೈಪರ್ ಮೋಟೋರ್ಯಾಡ್ ಗಾಡಿ. ಸೊ 698cc, ಬಟ್ 27 ಲಕ್ಷ. ವೆರಿ ಸಬ್ಜೆಕ್ಟಿವ್ ಅಂತ ಅನ್ಸುತ್ತೆ. ಸ್ಪೆಸಿಫಿಕ್ ಕ್ಯಾಟಗರಿ ಕಸ್ಟಮರ್ಸ್ ಮಾತ್ರ ಇದಕ್ಕೆ ಕೈ ಹಾಕ್ತಾರೆ. ಡುಕಾಟಿನಲ್ಲಿ ಏನಕ್ಕೆ ತುಂಬ ಪ್ರೈಸ್ ಇಡ್ತಾರೆ ಅಂತಂದರೆ, ಗಾಡಿಗಳನ್ನ ಆದಷ್ಟು ಸ್ವಲ್ಪ ಲಿಮಿಟೆಡ್ ಆಗಿ ಇಡ್ತಾರೆ. ಲೈಕ್ ಇಟ್ ಈಸ್ ನಾಟ್ ಆಕ್ಸೆಸಬಲ್ ಟು ಎವ್ರಿ ಒನ್. ಎಲ್ಲರಿಗೂ ಇದ್ದಷ್ಟು ಏನಾಗುತ್ತೆ ಅಂತಂದರೆ ಗಾಡಿಗಳದ್ದು ಬೇರೆ ಬೇರೆ ಥರ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಅವರು ಎಲ್ಲರ ಕೈಗೂ ಸಿಗೋ ಥರ ಮಾಡಲ್ಲ. ತುಂಬ ಪರ್ಟಿಕ್ಯುಲರ್ ಕಸ್ಟಮರ್ಸ್ಗಳಿಗೆ ಮಾತ್ರ ಈ ಥರ ಗಾಡಿಗಳನ್ನ ಇಟ್ಟಿರಬೇಕು ಅನ್ನೋ ಒಂದು ಥೀಮಲ್ಲಿ ಅವರು ಸ್ವಲ್ಪ ಹೈ ಪ್ರೈಸೇ ಇಡ್ತಾರೆ. ಬಟ್ ಎಂಡ್ ಆಫ್ ದ ಡೇ ಡುಕಾಟಿ ಈಸ್ ಡುಕಾಟಿ. ಸೊ ನಿಮಗೆ ಈ ಗಾಡಿ ಬಗ್ಗೆ ಏನು ಒಪಿನಿಯನ್ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹೌದು, ಮೋಹನ್ ಜಯಣ್ಣ. ಓಕೆ, ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಗೈಸ್. ಇನ್ನು ಟ್ರಾಫಿಕ್ ಇರುತ್ತೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶುವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿಯಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.